ಚೆನ್ನಾಗಿದೆ. ಚೆನ್ನಾಗಿ ಬಿಡಿಸಿದ್ರು. ಔಟ್. ನೋ ಬ್ಯಾಕ್ ಡೇ. ಇವನ್ಗೆ ಐಸ್ ಕ್ರೀಮ್ ಕೊಡೋಣ ಅಂತ ಅನ್ಕೋತ. ಆರ್ಟಿಸ್ಟ್. ಅನ್ಫಾರ್ಚುನೇಟ್ಲಿ ನಾವಿಬ್ರು ಅದನ್ನು ತಿನ್ನಲ್ಲ. ಸೊ ಬಂದಿದ್ದಾರಿಗೆ ಸುಂಕ ಇಲ್ಲ ಅಂತ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾರ್ಷಿತಾ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಚೆನ್ನಾಗೇ ಇದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ವ್ಲಾಗ್ ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ದಿನದಿಂದ ವ್ಲಾಗ್ ಹಾಕಿರಲಿಲ್ಲ. ಇವತ್ತು ಹಾಕ್ತೀನಿ ಕೂಡ, ಕಂಪ್ಲೀಟ್ ಮಾಡಿ ಹಾಕ್ತೀನಿ. ತಿಂಡಿ ತಿಂದ್ಬಿಟ್ಟು ಕಾಲೇಜ್ಗೆ ಹೋಗೋಣ ಬನ್ನಿ. ಆ್ಯಕ್ಚುಲಿ ನಾನು ಮತ್ತು ಧನ್ಯ ಅಲ್ಲಿ ಬಾಯಿ ಕಡೆ ಕಾಣಿಸ್ತಾ ಇದ್ದಾಳೆ. ಅವಳು ಇಬ್ಬರು ಕೆಳಗಡೆ ತಿಂಡಿ ತಿನ್ನೋಕ್ಕೆ ಅಂತ ಬಂದ್ವಾ. ತಿಂಡಿ ಏನಿದೆ ಅಂದರೆ ಚಿತ್ರಾನ್ನ ಜೊತೆಲಿ ಚಟ್ನಿ. ಬಟ್ ಅನ್ಫಾರ್ಚುನೇಟ್ಲಿ ನಾವಿಬ್ಬರು ಅದನ್ನು ತಿನ್ನಲ್ಲ. ಸೊ ಬಂದಿದ್ದಾರಿಗೆ ಸುಂಕ ಇಲ್ಲ ಅಂತ ಮತ್ತೆ ತಟ್ಟೆ ತೊಗೊಂಡು ವಾಪಸ್ ಹೋಗ್ತಾ ಇದ್ದೀವಿ ಅಷ್ಟೇ. ಟೈಮ್ ಎಷ್ಟು ಗೊತ್ತಾ? ಎಷ್ಟು? 7:57 ಆಗಿದೆ. 8 o'clock ಕಾಲೇಜು. 5 minutes ಆಗುತ್ತೆ ನಡ್ಕೊಂಡು ಹೋಗುತ್ತೆ. ಕ್ಲಾಸ್ ಒಳಗೆ ಹೋಗೋಕ್ಕೆ 8:05 ಆಗುತ್ತೆ. ನೋ ಪ್ರಾಬ್ಲಮ್, ಹೋಗ್ತೀನಿ. ಫಸ್ಟ್ ಪೀರಿಯಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್. ನಾನು ಫಸ್ಟ್ ಟೈಮ್ ವ್ಲಾಗ್ ಮಾಡಿದಾಗ ಹಾಸ್ಟೆಲಲ್ಲಿದ್ದೆ. ಇವಾಗ ಪಿ ಜಿಗೆ ಶಿಫ್ಟ್ ಆಗಿದ್ದೀನಲ್ಲ, ಸೊ ಆಚೆಯಿಂದ ಹೋಗ್ತಾ ಇದ್ದೀನಿ. ಆಚೆಯಿಂದ ಹೋಗೋದೇ ಬೇರೆ ಒಂಥರ ಫೀಲಿಂಗ್ ಅಲ್ಲ ಧನ್ಯ? ದೀಕ್ಷಾ ಇವತ್ತೇನು ನಮ್ಮ ಕಾಲೇಜಲ್ಲಿ ಏನಿಲ್ಲ, ಬ್ಯಾಗ್ನ ತಂದವಳೆ. ಏನಿಲ್ಲ, ಛತ್ರೊಳಗೆ ಏನು ಇಟ್ಕೊಂಬಂದಿಲ್ಲಲ್ಲ ದೀಕ್ಷಾ. ಇಡ್ಕೊಳ್ಳಿ, ಪರವಾಗಿಲ್ಲ. ನೀನಲ್ಲ, ನಾನು ಮುಂದೆ ಹೋಗ್ತೀನಿ, ಬಾ ಹಂಗೆ. ನೋ ಬ್ಯಾಗ್ ಡೇ. ಬಟ್ ಎಲ್ಲ ಆಲ್ಮೋಸ್ಟ್ ಅಲ್ಲ, ಇರೋ ಬರೋರೆಲ್ಲ ಕ್ಲಾಸಲ್ಲೆಲ್ಲ ಬ್ಯಾಗ್ ತೊಗೊಂಬಂದಿದ್ದಾರೆ. ಇವಾಗ ಏನು ಗೊತ್ತಾ, ಇವಾಗ 9 o'clock ಆಗಿದೆ. ಬ್ರೇಕ್. ಕ್ಲಾಸ್ ಇಲ್ಲ, ಬ್ರೇಕ್. ಬಟ್ ಆದರೂ ನಾವೆಲ್ಲ ಎದ್ದೋಗೋಕ್ಕೆ, ನಾನು ಧನ್ಯ ಎದ್ದೋಗೋಕ್ಕೆ ಸೋಂಬೇರಿಗಳು. ಸುಮ್ಮನೆ ಕೂತಿದ್ದೀವಿ. ಆಚೆ ಹೋಗ್ಬೇಕು, ಬಟ್ ಮೂಡಿ. ಹೋಗೋಣ ಧನ್ಯ? ಹೋಗೋಣ. ನಮ್ಮ ಗೌರೀಶ್ ಅವ್ರು ತುಂಬ ಚೆನ್ನಾಗಿ ಕ್ಲಾಸ್ ತೊಗೋತಾ ಇದ್ದಾರೆ ಮ್ಯಾಮ್ಗೆ. ಮ್ಯಾಮ್ ಕುತ್ಕೊಂಡು ಕೇಳಿಸ್ಕೊತಾ ಇದ್ರು. ಪಿ ಜಿಗೆ ಊಟಕ್ಕೆ ಬಂದಿದ್ದೀನಿ. ರೈಸ್, ಸಾಂಬಾರು ಏನಂತ ನಿಜ ಗೊತ್ತಿಲ್ಲ. ದಿಸ್ ಈಸ್ ಮ್ಯಾಂಡೇಟ್ರಿ. ಇದಿಲ್ಲ ಅಂದರೆ ಇದಿಲ್ಲ, ಇದು ಸೇರಲ್ಲ. ಹಾಗೆ ಊಟ ಮಾಡಿ ಸಿಗ್ತೀನಿ. ಇದು ಯಾರು ಮಾಡಿರೋದು ಅಂದರೆ ಆರ್ಟಿಸ್ಟ್. ಇವನೇ ಮಾಡಿರೋದು. ಇವನೇ ಮಾಡಿದ್ದು. ಹಿತೇಶ್ ಕುಮಾರ್. ಅಯ್ಯಯ್ಯೋ, ಸ್ಟಾಲಲ್ಲಿ ಇಟ್ಟಿದ್ನಂತೆ. ಇವತ್ತು ಸ್ಟಾಲ್ ಇತ್ತು, ಅದ್ರಲ್ಲಿ ಇಟ್ಟಾಗೆಲ್ಲ ತುಂಬ ಇಟ್ಟಿದ್ದ. ತುಂಬ ಡ್ರಾಯಿಂಗ್ಸ್ ಮಾಡಿದ್ದಾನೆ, ಎಲ್ಲ ಇಟ್ಟಿದ್ದಾನೆ. ಸೊ ಎಲ್ಲ ಲೈಕ್ ಸೇಲಿಗಿದೆಯಾ ಅಂತಲೂ ಕೇಳಿದ್ದಾರೆ. ಇವನು ಇಲ್ಲ, ನನಗೆ ಬೇಕು ಅಂತ. ಆರ್ಟಿಸ್ಟ್. ನಮ್ಮ ಟೀಮಲ್ಲಿ ಒಬ್ಬ ಆರ್ಟಿಸ್ಟ್ ಇದ್ದಾನೆ. ಗ್ಯಾಂಗಲ್ಲಿ, ಗ್ರೂಪಲ್ಲಿ. ಇದು ತೋರಿಸು. ಇವ್ರ ಹೆಸರು ಹೇಳು. ರಾಹುಲ್ ಡಿಟೋ. ನಿಮ್ಮ ತಾತ ಗೌರೀಶ್ ಪೋಸ್ ಕೊಡ್ತವನೆ. ಚೇತನ್ ಮಸ್ತಾಗಿರುತ್ತೆ, ಆದರೆ ಬೋರ್ ಆಗಲ್ಲ ನಮಗೆ. ನಡೆಸ್ತಾ ಇದೆ. ನಮ್ಮ HOD ಲ್ಯಾಬ್ನ 1 hour ತಗೋತೀವಿ ಅಂತ ಅಂದ್ಬಿಟ್ಟು 3:30ವರೆಗೆ ಕೂರಿಸ್ಕೊಂಡು ನಮ್ಮನ್ನ
ನಮಗೆ ತುಂಬ ಕಾಟ ಕೊಟ್ಟಿಲ್ಲ ಹಂಗೆ ಅನ್ನೋಕ್ಕಾಗಲ್ಲ. ಎಚ್ ಓ ಡಿ ಆ್ಯಕ್ಚುಲಿ ಬಂದಿರಲಿಲ್ಲ, ಬೇರೆಯವ್ರನ್ನ ಕಳಿಸಿದ್ರು. ಬಟ್ 1 hour ತೊಗೋತೀನಿ ಅಂತ ಹೇಳಿ 2 hours ತೊಗೊಬಿಟ್ರು. ತುಂಬ ಬೋರ್ ಆಗ್ತಾಯಿತ್ತು. ಕಣ್ಣು ಬಂದು ಬಿಕಾಸ್ ಸಾಫ್ಟ್ವೇರ್ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕಣ್ಣು ಬರುತ್ತಲ್ವಾ. ಹೇಳು ಏನು ಮಾಡ್ಬೇಕು? ಕಣ್ಣು ಬರೋಷ್ಟು ಏನು ಮಾಡ್ತಾರೆ? ಹೌದು, ನಿಜ, ನನಗೆ ಕಣ್ಣು ಬಂತು ಗೊತ್ತಾ. ಡ್ರಗ್ಸ್ ಅದಕ್ಕೆ ಹಾಕಿರತ್ತಾನೆ ಕಣ್ಣು ಅಂತ. ಹೌದು, ಇವನ್ಗೆ ಐಸ್ ಕ್ರೀಮ್ ಕೊಡೋಣ ಅಂತ ಅನ್ಕೋತ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಹಂದಿ ನನ್ನ ಮಗ ಥರ ತಿಂತಾನೆ. ಇವ್ರು ವ್ಲಾಗ್ ಮಾಡ್ತಾಳೆ. ಹರ್ಷಿತಾ ಆಯಣ್ಣಿ ಆಂಟಿ. ಹರ್ಷಿತಾ ಅವ್ರ ಮನೆಗೆ ಬಂದಿದ್ದೀವಿ. ಐಸ್ ಕ್ರೀಮ್ ಕೊಟ್ಟಿದ್ದಾಳೆ. ಗೌರೀಶ್ ತಿಂತವನೆ. ಚೇತನ್ ಮಾಡ್ತಾನೆ. ಕ್ರಿಕೆಟ್ ಆಡೋಣ ಅಂತ ಬಂದರೆ ನಾನು ಫಸ್ಟ್ ಬ್ಯಾಟಿಂಗ್ ಮಾಡ್ತೀನಿ ಅಂದರೆ ನನ್ನ ಲಾಸ್ಟಿಗೆ ಕೊಟ್ಟಿದ್ದಾರೆ. ಹಂದಿ ನನ್ನ ಮಗ ಇವನೇ ಸೆಲೆಕ್ಟ್ ಮಾಡಿದವನು. ತೋರಿಸ್ಬಿಟ್ರಿ ಎಲ್ಲ. ನನಗೆ ಕ್ಲಿಯರ್ ನಿಮ್ಮ ಅಭಿಪ್ರಾಯ? ನಿನ್ನ ಅಭಿಪ್ರಾಯ ಮುಚ್ಕೊಂಡು ಹೇಳಲಿ. ನಿಮ್ಮ ಅಭಿಪ್ರಾಯ? ಕ್ರಿಕೆಟ್ ಆಡಿದ್ರು. ನಿನ್ನ ಅಭಿಪ್ರಾಯ? ನನ್ನ ಅಭಿಪ್ರಾಯ ಏನಂದ್ರೆ ನನಗೆ ಬ್ಯಾಟ್ ಕೊಡ್ತಾ ಇಲ್ಲ ಇವರು ಆಟ ಆಡೋದಕ್ಕೆ. ನೋಡು ಹೆಂಗ್ ಆಡ್ತಾ ಇದ್ದಾನೆ. ಇವನೇ ನನಗೆ 6ನೇ ಸ್ಥಾನ ಕೊಟ್ಟು ಬ್ಯಾಟ್ 6ನೇ ಜಾಗದಲ್ಲಿ ಆಡು ಅಂತ ಹೇಳಿದ್ರೆ ನಾನು ಕಾಯ್ತಾ ಇದ್ದೀನಿ. ಓ ಔಟು. ಇವನು ಹಾಕ್ತಿರೋದು ಬಾಲಿಂಗು ಬ್ಯಾಟಿಂಗು. ವೈಡಾ ನಾರ್ಮಲ್ಲಾ? ಯಪ್ಪ ಅವಳು ತೋರಿಸಿ. ನಿಮ್ಮ ಅಭಿಪ್ರಾಯ ತಿಳಿಸಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಹೋಗ್ಬಿಟ್ಟ ಹುಡುಗ. ನಮ್ಮ ಅಭಿಪ್ರಾಯ ಬೇಡ ಬಿಡು. ಒಂದು ಬಾಲ್ ಆಡಿ ಹೆಂಗ ಅನ್ಸ. ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಅಂತ ನಂಗೆ ಗೊತ್ತು. ಥ್ಯಾಂಕ್ ಯು ಜನ. ಬರೀ ಇಂಥದೆಯಾ? ಎಕ್ಸ್ಕ್ಯೂಸ್ ಮೀ, ಬ್ಯಾಟಿಂಗ್ ಹಿಡಿಯೋದು. ಹಾಂ, ಕಟ್ ಮಾಡಿ ಸರ್. ಫ್ರೇಮ್ ಕೊಟ್ಟಿದ್ದೇನೆ. ಚೆನ್ನಾಗಿದೆ. ಚೆನ್ನಾಗಿ ಬಿಡಿಸಿದ್ದಾನೆ. ಆರ್ಟಿಸ್ಟ್ ಅವನ್ಕಂತೆ ತೋರ್ಸ್ಮ, ಅವನೇನಂತ ಕೇಳ್ಬೇಕಂತ ಹೇಳು. ಗುಣ. ಇದು ಗೀ ರೈಸ್. ಇದು ಏನು ಹೆಸರು? ಪನ್ನೀರ್ ಕುರ್ಮಾ. ಪನ್ನೀರ್ ಅಂತೆ. ಡಾಮ್ಸ್ ರಬ್ಬರ್ ಹಾಕ್ಬಿಟ್ಟವಳ. ಡಾಮ್ಸ್ ಎರೇಸರ್ ಅಲ್ಲ, ಪನ್ನೀರ್ ಕಡಿಮೆ ಅಲ್ಲ. ಪನ್ನೀರ್ ಕುರ್ಮಾ ಇದೆಲ್ಲ ಅವಳೇ ಕುಕ್ ಮಾಡಿರೋದು. ಹಾಂ, ನೋಡಿ, ಇದೆ ಚಿಕನ್ ತಂದಿರೋ ಬಿಲ್ಲು. ಸುದರ್ಶನ್ ಅಲ್ಲಿ ತಂದವಳೆ. ಸುದರ್ಶನ್ ಅಲ್ಲ, ಇರೋದೇ 3 ಅಡಿ. ಆದ್ರೂ ಎಷ್ಟು ಕಾನ್ಫಿಡೆನ್ಸ್ ಇಂದ ಗಾಡಿ ಓಡಿಸ್ತಾಳೆ ಅಂದ್ರೆ ಇವಳನ್ನ ನೋಡಿ ಕಲಿಬೇಕು. ಒಂದು 10 ವರ್ಷದಿಂದ ಸೊ ಎಷ್ಟು ಕಾನ್ಫಿಡೆನ್ಸ್ ಇಂದ ಓಡಿಸ್ತಾಳೆ ಅಂದ್ರೆ ನನಗೂ ಭಯ. ಹೋದ್ರು ಅವರು. ನಾವಿವಾಗ ಹೋಗ್ತೀವಿ. ನಮ್ಮನ್ನ ಬಿಟ್ಟು ಬರೋಕ್ಕೆ ಎಷ್ಟು ಬರ್ತಾ ಇದ್ದಾಳೆ. ನಮ್ಮನ್ನ PG ಹತ್ರ ಬಿಟ್ಟು ಬರಲ್ಲ. ನಮ್ಮನ್ನ ಎಲ್ಲೇ ಬಿಡ್ತಾಳಂತೆ. ನೋಡೋಣ, ಬನ್ನಿ ಹೋಗೋಣ. ಹಾಂ, ಸ್ಟಾರ್ಟ್. ಹೇಳು, ಕುಳ್ಳಿ ಏನು ಮಾಡ್ತಾವಳೆ?